ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಡ್ರೀಮ್ ಡೇ ಚಾನಲ್. ಹಾಗೆ ನಮ್ಮ ಚಾನಲ್ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಇವತ್ತು ನಾನು ಕೊಡ್ಡಾಯಿ ಮೀನಿನ ರೆಸಿಪಿ ಮಾಡ್ತಾ ಇದ್ದೇನೆ. ನೋಡಿ ಎಷ್ಟು ಫ್ರೆಶ್ ಇದೆ ಅಲ್ವಾ. ಇದನ್ನು ಕ್ಲೀನ್ ಮಾಡಿಟ್ಕೊಳ್ಳುವ. ಚಂದ ಕ್ಲೀನ್ ಮಾಡಿ ವಾಶ್ ಮಾಡಿ ಇಟ್ಕೊಂಡಿದ್ದೇನೆ ಫ್ರೆಂಡ್ಸ್. ಇದಕ್ಕಿನ್ನು ಮ್ಯಾರಿನೇಟ್ ಮಾಡುವ ಅರಿಶಿಣ ಹಾಕ್ತಾ ಇದ್ದೇನೆ. ಹಾಗೆ ಇನ್ನು 1 ಸ್ಪೂನ್ ಉಪ್ಪನ್ನು ಹಾಕ್ತಾ ಇದ್ದೇನೆ. ಇದನ್ನು ಚಂದ ಮಾಡಿ ಮಿಕ್ಸ್ ಮಾಡಿಡಬೇಕು. ಚಂದ ಮೀನಿಗೆಲ್ಲ ಎಳ್ಕೊಳ್ಬೇಕು. ಒಂದು 20 ನಿಮಿಷ ಹಾಗೆ ಬಿಡಬೇಕು ಅದನ್ನು. ಇನ್ನು ನಾವು ಮಸಾಲೆ ರೆಡಿ ಮಾಡಿಟ್ಕೊಳ್ಳುವ. ಮಸಾಲೆಗೆ ಬೇಕಾದಂಥ ಐಟಮ್ಸ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ಒಂದು ದೊಡ್ಡ ಬಾಣಲಿಟ್ಟು ಅದನ್ನು ಚಂದ ಮಾಡಿ ಫ್ರೈ ಮಾಡಿಕೊಳ್ಳುವ. ಅದು ತುಂಬ ಕಾಯಬಾರ್ದು, ಕರಚಬಾರ್ದು, ಚಂದ ಮಾಡಿ ಫ್ರೈ ಮಾಡಿಕೊಳ್ಬೇಕು. ಇನ್ನು ಫ್ರೈ ಮಾಡಿದ ನಂತರ ಅದನ್ನು ಮಿಕ್ಸರ್ ಗ್ರೈಂಡರ್ಗೆ ಹಾಕಿ ಚಂದ ಮಾಡಿ ರುಬ್ಬಿಕೊಳ್ಳುವ. ರುಬ್ಬಿ ಆಯಿತು. ಇನ್ನು ಅದಕ್ಕೆ ಬೇಕಾದಂಥ ಟೊಮೆಟೊ ಮತ್ತು ಈರುಳ್ಳಿಯನ್ನು ಚಂದ ಮಾಡಿ ಹಚ್ಚಿಟ್ಕೊಂಡಿದ್ದೀನಿ. ಸ್ಟವ್ ಆನ್ ಮಾಡಿಕೊಳ್ತಾ ಇದ್ದೇನೆ. ಇನ್ನು ಇದಕ್ಕೆ ನಾವು ಬಾಣಲೆಯನ್ನು ಇಡುವ. ಹಾಗೆ ಯಾವುದು ಆಯಿಲನ್ನು ನಾನಿಲ್ಲ ಆ್ಯಡ್ ಮಾಡ್ತಾ ಇಲ್ಲ. ಇದಕ್ಕೆ ರುಬ್ಬಿದ ಮಸಾಲೆಯನ್ನು ಹಾಕುವ. ಮಿಕ್ಸಿಯಲ್ಲಿ ಉಳಿದ ಮಸಾಲೆಯನ್ನು ನೀರು ಹಾಕಿ ಇದಕ್ಕೆ ಆ್ಯಡ್ ಮಾಡಿಕೊಳ್ಬೋದು. ಈಗ ನೋಡಿ ಚಂದ ಕುದಿ ಬರ್ತಾ ಉಂಟು. ನಾವು ಮೊದಲೇ ಹೆಚ್ಚಿಟ್ಕೊಂಡ ಈರುಳ್ಳಿ ಟೊಮೊಟೊವನ್ನು ಇದಕ್ಕೆ ಆ್ಯಡ್ ಮಾಡುವ. ಹಾಗೆ ಇದು ಇನ್ನು ಚಂದ ಕಾದು ಕುದಿ ಬರಬೇಕು. ನೋಡಿ ಒಳ್ಳೆ ಕುದಿ ಬರ್ತಾ ಇದೆ. ಹಾಗೆ ಕುದಿತಾ ಇರಬೇಕು. ಆನಂತರ ನಾವು ಇದಕ್ಕೆ ರೆಡಿ ಮಾಡಿಟ್ಕೊಂಡ ಮ್ಯಾರಿನೇಟ್ ಮಾಡಿದ ಫಿಶನ್ನು ಒಂದೊಂದೇ ಆ್ಯಡ್ ಮಾಡಿಕೊಳ್ಳುವ. ನೋಡಿ ಹೀಗೆ ಒಂದೊಂದೇ ಮೀನನ್ನು ಹಾಕಬೇಕು. ಯಾವುದೇ ಉಪ್ಪು ಮಧ್ಯದಲ್ಲಿ ಹಾಕಬಾರ್ದು. ಯಾಕಂದರೆ ಮೊದಲೇ ನಾವು ಮೀನಿಗೆ ಉಪ್ಪು ಮತ್ತು ಅರಿಶಿಣವನ್ನು ಹಾಕಿಡ್ತೇವೆ. ಬೇಕಾದಲ್ಲಿ ಮಾತ್ರ ಸ್ವಲ್ಪ ಅರಿಶಿಣವನ್ನು ಆ್ಯಡ್ ಮಾಡಬೇಕು. ಹಾಗೆ ನಂತರ ಸ್ವಲ್ಪ ಹಾಗೆ ಕೈ ಆಡಿಸಬೇಕು ಮೆಲ್ಲಗೆ, ಇಲ್ಲದ್ರೆ ಮೀನೆಲ್ಲ ಪುಡಿ ಪುಡಿ ಆಗ್ತದೆ. ಹಾಗೆ ಸ್ವಲ್ಪ ಬೇಕಾದಲ್ಲಿ ಉಪ್ಪನ್ನು ಸಹ ಆ್ಯಡ್ ಮಾಡಿಕೊಳ್ಬೇಕು. ಮೀನು ಸ್ವಲ್ಪ ಸಪ್ಪೆ ಇದ್ದ ಕಾರಣ ನಾವು ಅದಕ್ಕೆ ಮ್ಯಾರಿನೇಟ್ ಮಾಡುವಾಗಲೇ ಉಪ್ಪು ಆ್ಯಡ್ ಮಾಡಬೇಕು. ನೋಡಿ ಆ್ಯಡ್ ಮಾಡಿದ ನಂತರ ಸ್ವಲ್ಪ ಹಾಗೆ ಬೇಯಬೇಕು. ಸ್ವಲ್ಪ ಕುದಿ ಬರ್ತಾ ಇದೆ. ಸ್ಲೋ ಆಗಿಟ್ಟು ಗ್ಯಾಸನ್ನು ನೋಡಿ ಮುಚ್ಚಳವನ್ನು ಮುಚ್ಚಿಟ್ಟು ಬಿಡಿ. ಸ್ವಲ್ಪ ಹೊತ್ತು ನೋಡಿ ಈಗ ಚಂದ ಬೆಂದಿದೆ. ನೋಡಿ ಈಗ ನೋಡಿ ಚೆಂದಾಗಿದೆ. ಬಾಯ್ ಫ್ರೆಂಡ್ಸ್, ಇನ್ನು ನೆಕ್ಸ್ಟ್ ಬ್ಲಾಗಲ್ಲಿ ಮೀಟ್ ಮಾಡುವ.